ನಾಗೇಂದ್ರ ರಿಸೈನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ನಾಗೇಂದ್ರ ರಿಸೈನ್ ಮಾಡಿದ್ರೆ ಸರ್ಕಾರದ ಮೇಲಿನ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದರೆ ಬಿ ಜೆ ಪಿ ನಾಯಕರು ಈಗಾಗಲೇ ಬಿ ನಾಗೇಂದ್ರ ವಿರುದ್ಧವಾಗಿ ಅಧಿವೇಶನದಲ್ಲಿ ಭಾರಿ ಚರ್ಚೆ ಆಯಿತು. ಅಧಿವೇಶನದ ಉದ್ದಕ್ಕೂ ಕೂಡ ಬರೀ ಬಿ ನಾಗೇಂದ್ರ ಅವರ ಒಂದು ಚರ್ಚೆ, ಅವರ ರಾಜೀನಾಮೆ ಪಡಿತೀವಿ ಅಂತ ಬಿ ಜೆ ಪಿ ಈಗಾಗಲೇ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ಇದರ ತೀವ್ರತೆ ಕೊಂಚ ತಗ್ಗಬಹುದು, ಬಿ ಜೆ ಪಿ ನಾಯಕರು ಸಮಾಧಾನ ಆಗಬಹುದು ಅವರ ರಾಜೀನಾಮೆಯಿಂದ. ದಲಿತ ವಿರೋಧಿ ಎಂಬ ಅಪಪ್ರಚಾರದಿಂದ ಬಚಾವಾಗಬಹುದು ಅನ್ನೋದು. ದಲಿತರ ಹಣ ತಿಂದಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತು ಈಗಾಗಲೇ ಹೈಕೋರ್ಟ್ನಲ್ಲೂ ಕೂಡ ಕೇಸ್ ಟ್ರಯಲ್ ನಡೀತಾ ಇದೆ. ಇದರ ಮಧ್ಯೆ ಬಿ ನಾಗೇಂದ್ರ ಅವರು ರಿಸೈನ್ ಕೊಟ್ಟರೆ ದಲಿತ ಸಮುದಾಯದ ವಿಶ್ವಾಸವನ್ನು ಉಳಿಸಿಕೊಳ್ಳಲು ನೆರವಾಗುತ್ತೆ ಅನ್ನೋದು ಸದ್ಯದ ಮಾತಾಗ್ತಾ ಇದೆ. ಸೊ ಹಾಗಾದರೆ ಡಿ ಕೆ ಸಂಪುಟ ಪುನಾರಚನೆ, ಹೊಸಬರಿಗೆ ಅವಕಾಶಗಳು ಸಿಗುತ್ತೆ. ಈಗಾಗಲೇ ಅವರದೇ ಪಕ್ಷದ ಕೆಲ ಹಿರಿಯ ನಾಯಕರು ಸಹಿತ ಬಿ ನಾಗೇಂದ್ರ ಅವರಿಗೆ ಕೇಸ್ ಇದ್ರೂ ಸಹಿತ ಸಚಿವ ಸ್ಥಾನವನ್ನು ನೀಡಿದ್ದಕ್ಕಾಗಿ ಒತ್ತಡವನ್ನು ಹಾಕ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಮೇಲೆ. ನಾಗೇಂದ್ರ ಕಾನೂನು ಹೋರಾಟ ಮುಕ್ತ ಅವಕಾಶ ಮುಂದುವರಿಯುತ್ತೆ. ನೋಡಿ, ನಾಗೇಂದ್ರ ರಿಸೈನ್ ಮಾಡಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾವಂತೆ. ಪಕ್ಷದ ಹಿರಿಯ ಶಾಸಕರ ಒಂದು ಅಸಮಾಧಾನ ಕೂಡ ಶಮನವಾಗುತ್ತೆ. ಈಗಾಗಲೇ ಶಾಸಕರ ಟೆನ್ಷನ್ನಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಸರ್ಕಾರದ ಮೇಲಿನ ರಾಜಕೀಯ ಒತ್ತಡ ನಿವಾರಣೆ ಆಗುತ್ತೆ. ಒಂದು ಕಡೆ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಪಡಿಬೇಕು, ಇಂಥ ಕಳ್ಳ ಸಚಿವನ ಜೊತೆಗೆ ಕೂತ್ಕೊಂಡು ನಮಗೆ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಅಧಿವೇಶನದಲ್ಲೇ ಸದ್ದು ಗದ್ದಲವನ್ನು ಮಾಡಿದರು, ಪ್ರೊಟೆಸ್ಟ್ಗಳನ್ನು ನಡೆಸಿದ್ರು. ಇದೆಲ್ಲದರ ಮಧ್ಯೆ ನಾಗೇಂದ್ರ ರಿಸೈನನ್ನು ಪಡಿತೀವಿ ಅನ್ನೋದು ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರ ವಾದ ಆಗಿದೆ. ಇನ್ನು ಯತ್ನಾಳ್ ಅವರು ಕೂಡ ನಾಗೇಂದ್ರ ಅವರ ರಿಸೈನನ್ನು ತೆಗೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಆಗ್ರಹಿಸಿದರು. ಇದರಿಂದ ಇನ್ನೂ ಕೆಲವೊಂದಿಷ್ಟು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಜನರ ಸಮಸ್ಯೆಗಳ ಬಗ್ಗೆ ಆಲಿಸಬೇಕಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ಆಲಿಸಬೇಕಾಗಿದೆ. ದಯವಿಟ್ಟು ಈ ಚರ್ಚೆ ಮಾಡೋಣ, ನಾಗೇಂದ್ರ ರಿಸೈನ್ನ ಪಡೆದುಕೊಳ್ಳಿ ಅಂತ ಯತ್ನಾಳ್ ಅವರು ಕೂಡ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಎಲ್ಲ ಪ್ರೆಷರ್ ಒಂದು ಕಡೆ ಬಿ ನಾಗೇಂದ್ರ ಅವರು ರಿಸೈನ್ ಕೊಟ್ಟರೆ ಕಡಿಮೆ ಆಗುತ್ತೆ, ರಾಜಕೀಯ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥ ಮಾತು. ಇನ್ನು ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತಂಥ ನಾಗೇಂದ್ರ ಅವರು ಆ ದಲಿತ ಸಮುದಾಯದ ಕೆಲವೊಂದಿಷ್ಟು ಜನರ ಒಂದು ಆರೋಪ ಏನಿದೆಯಲ್ಲ ಅದು ಕಡಿಮೆ ಆಗ್ಬೋದು, ಅಸಮಾಧಾನ ಕಡಿಮೆ ಆಗ್ಬೋದು ಅನ್ನೋದು ಕೆಲವೊಂದು ಕಡೆ ಕೇಳಿ ಬರ್ತಾ ಇರುವಂಥ ಮಾತು. ಇನ್ನು ಬಿ ಜೆ ಪಿ ನಾಯಕರಾಗಿರ್ಬೋದು, ಇನ್ನು ಸ್ವಪಕ್ಷದ ನಾಯಕರೇ ಆಗಿರ್ಬೋದು, ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಕೆಲವೊಂದು ಕಡೆ ಗರಂ ಆಗಿದ್ರು, ಅದು ಕೂಡ ಶಮನಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ನಾಗೇಂದ್ರ ರಿಸೈನ್ ಮಾಡದಿದ್ದರೆ ಏನಾಗುತ್ತೆ ಬನ್ನಿ. ವಿಪಕ್ಷಗಳ ಹೋರಾಟ ಮತ್ತು ಪಾದಯಾತ್ರೆಗೆ ಮತ್ತಷ್ಟು ತೀವ್ರತೆ ಬಂದಂತಾಗುತ್ತೆ. ಈಗಾಗಲೇ ಪಾದಯಾತ್ರೆಯನ್ನು ಬಿಜೆಪಿ ನಾಯಕರು ಹಮ್ಮಿಕೊಂಡಾಗಿದೆ. ರಾಯಚೂರಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅದರ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ. ನಾಗೇಂದ್ರ ಏನಾದರೂ ಪಣ ತೊಟ್ಟು ಕೂತ್ರೆ, ನಾನು ರಿಸೈನ್ ಕೊಡೋದೇ ಇಲ್ಲ ಅಂತ ನಾಗೇಂದ್ರ ಪಣ ತೊಟ್ಟು ಕೂತ್ರೆ ಮತ್ತಷ್ಟು ತೀವ್ರತೆ ಹೆಚ್ಚಾಗುತ್ತೆ. ಸರ್ಕಾರಕ್ಕೆ ಇನ್ನಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಮತ್ತೊಂದು ಕಡೆ ಅದೊಂದು. ವಿಪಕ್ಷಗಳ ಹೋರಾಟ ಮತ್ತು ಪಾದಯಾತ್ರೆಗೆ ಮತ್ತಷ್ಟು ತೀವ್ರತೆ ಬಂದಂತಾಗುತ್ತೆ. ಇನ್ನು ಡಿ ಕೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ಳಬಹುದು. ಡಿ ಕೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ಳಬಹುದು. ಮುಂಬರುವ ಅಧಿವೇಶನಗಳು ಸಂಪೂರ್ಣವಾಗಿ ಹಳಿ ತಪ್ಪಬಹುದು. ನೋಡಿ, ಈಗಾಗಲೇ ಬರೀ ಬಿ ನಾಗೇಂದ್ರ ಅವರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ರಾಜೀನಾಮೆ ವಿಷಯವಾಗಿ. ಮಹರ್ಷಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದ್ರು. ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಅಧಿವೇಶನದಲ್ಲಿ ಕೂರಿಸಿಕೊಂಡಿದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ರು. ಅದೇ ವಿಷಯವಾಗಿ 8 ದಿನಗಳ ಆ ಒಂದು ಅಧಿವೇಶನದಲ್ಲಿ ಬರೀ ಇದೇ ಚರ್ಚೆ, ಬೇರೆ ಯಾವುದೇ ಚರ್ಚೆ ಆಗಿಲ್ಲ. ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ದಲಿತ ಮತ ಬ್ಯಾಂಕ್ ಕೈ ತಪ್ಪಬಹುದು. ದಲಿತರ ವೋಟ್ ಬ್ಯಾಂಕ್ ಹಳಿ ತಪ್ಪಬಹುದು. ತನಿಖಾ ಸಂಸ್ಥೆಗಳ ಕಾನೂನು ಕುಣಿಕೆ ಮತ್ತು ಮುಜುಗರಕ್ಕೆ ಉಂಟಾಗ್ತಾರೆ. ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ. ಇಡಿ ತನಿಖೆ ಬಿಗಿಗೊಳಿಸಿದರೆ ಸಚಿವರೇ ಬಂಧನ ಆಗಬಹುದು. ಬಿ ನಾಗೇಂದ್ರ ಅವರೇ ಬಂಧನ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ರಿಸೈನ್ ಕೊಡದಿದ್ರೆ ಸಚಿವ ಸ್ಥಾನದಲ್ಲಿರುವವರು ಪ್ರಾಸಿಕ್ಯೂಷನ್ಗೆ ಒಳಪಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್, ಅದು ಮುಜುಗರ ಉಂಟಾಗುತ್ತೆ. ಮತ್ತೊಂದು ಆರೋಪವನ್ನು ಹೊರುತ್ತೆ ಕಾಂಗ್ರೆಸ್ ಪಕ್ಷ. ಸಚಿವರ ವಜಾಗೆ
ರಾಜ್ಯಪಾಲರು ಮುಂದಾಗಬಹುದು. ಪಕ್ಷಕ್ಕೆ ಮತ್ತೊಂದು ಮುಜುಗರ ಉಂಟಾಗುತ್ತೆ. ರಾಜ್ಯಪಾಲರು ಎಂಟ್ರಿ ಕೊಡ್ತಾರೆ ಇದಕ್ಕೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗಬಹುದು. ಈಗಾಗಲೇ ಹಿರಿಯ ನಾಯಕರು ಸಹಿತ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ಹಿರಿಯ ನಾಯಕರು ಈಗಾಗಲೇ ಬಿ ನಾಗೇಂದ್ರ ಅವರಿಗೆ ನೀವು ಕೇಸ್ ನಡೀತಾ ಇದ್ರು ಸಹಿತ ಅದೇಗೆ ಸಚಿವ ಸ್ಥಾನವನ್ನು ಕೊಟ್ರಿ, ನಿಮಗೆ ಬೇರೆ ಶಾಸಕರು ಕಣ್ಣಿಗೆ ಕಾಣಲಿಲ್ವಾ ಅಂತ ಹೈಕಮಾಂಡ್ ವರಿಷ್ಠರಿಗಾಗಲಿ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಶಾಸಕರು ಒಂದು ಕಡೆ ರಣ ಕೆಂಡ ಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಪಕ್ಷದ ವಿರುದ್ಧವೇ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. 2028ರ ಚುನಾವಣೆಯ ಗುರಿ ಏನಿದೆಯಲ್ಲ ಅದು ಸಂಪೂರ್ಣ ಶಮನ ಆಗುತ್ತೆ. ಆದ್ದರಿಂದ ಬಿ ನಾಗೇಂದ್ರ ಅವರು ರಿಸೈನ್ ಪಡೆಯಲೇಬೇಕು, ಬೇರೆ ಶಾಸಕರಿಗೆ ಅವಕಾಶ ಮಾಡಿಕೊಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಅನ್ನೋದು ಹಿರಿಯ ನಾಯಕರ ವಾದ ಆಗಿದೆ ಒಂದು ಕಡೆ.